ಶ್ರೀಪಾದಂಗಳವರ ಆಶೀರ್ವಚನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಪಿಕಟಕಧುರೀಣ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿಜ ಸೈನ್ಯ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುರ್ಜಾನಕೀತೋಷಹೇತುಃ ಪಥಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಇಂದು ಬೆಂಗಳೂರು ಮಹಾನಗರದಲ್ಲಿ ಈ ಸಂಜೆಯ ಭವ್ಯವಾದ ಕಾರ್ಯಕ್ರಮ ಭಾವರಾಮಾಯಣ ಗ್ರಂಥದ ಆವಿಷ್ಕಾರ, ಜೊತೆಯಲ್ಲಿ ಭಾವರಾಮಾಯಣದ ಕರ್ತೃಗಳ ಮುಖಾರವಿಂದದಿಂದ ಸಂವಾದದ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿರತಕ್ಕಂಥದ್ದು. ಇದರ ಮತ್ತೊಂದು ವಿಶೇಷತೆ, ಇಂದು ಸಮಸ್ತ ಹಿಂದೂಗಳು ಆಧರಿಸುವಂತಹ ಪೂಜಿಸುವಂತಹ ಶ್ರೇಷ್ಠ ಗ್ರಂಥ ರಾಮಾಯಣ ಗ್ರಂಥ. ಇಂತಹ ಗ್ರಂಥವನ್ನು ಮುಸಲ್ಮಾನ್ ಸಮಾಜದ ಪ್ರಕಾಶಕರೊಬ್ಬರು ಪ್ರಕಾಶನ ಪಡಿಸುವಂತಹದ್ದು ಕೂಡ ಮತ್ತೊಂದು ವಿಶೇಷತೆ. ಈಗಾಗಲೇ ಸಂವಾದದಲ್ಲಿ ಪ್ರಾಶ್ನಿಕರು ಅನೇಕ ಬಗೆಯಾದ ಪ್ರಶ್ನೆಗಳನ್ನು ತತ್ತತ್ಕಾಲದಲ್ಲಿ ಕೇಳಿ ತನ್ಮೂಲಕವಾಗಿ ಭಾವರಾಮಾಯಣ ಕರ್ತೃಗಳ ಭಾವವನ್ನು ಹೊರಹೊಮ್ಮಿಸಿದ್ದಾರೆ. ರಾಮಾಯಣ ಅನ್ನುವಂತಹದ್ದು ಅದು ಎಷ್ಟು ಜನ ಸವಿದರು, ಎಷ್ಟು ಬರೆದರು, ಎಷ್ಟು ಹೇಳಿದರು, ಎಷ್ಟು ಕೇಳಿದರು ಮುಗಿಯದ ವಿಸ್ತೃತವಾದ ಭವ್ಯವಾದ ತ್ರೈಕಾಲಿಕ ಪ್ರಸ್ತುತವಾದಂತಹ ಮಹಾಗ್ರಂಥ ರಾಮಾಯಣ. ಈ ರಾಮಾಯಣದ ವಿಷಯವನ್ನು ನೋಡುವಾಗ ಶತಕೋಟಿ ಪ್ರವಿಸ್ತರವಾದಂತಹ ಈ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಮಾತಿನಲ್ಲಿ 24,000 ಶ್ಲೋಕಗಳಿಂದ ಸೆರೆ ಹಿಡಿದು ಭವ್ಯವಾದ ಚಿತ್ರಣವನ್ನು, ರಾಮಾಯಣದ ಸಮಗ್ರ ಚಿತ್ರಣವನ್ನು, ರಾಮಾಯಣದಲ್ಲಿ ಬರುವ ಎಲ್ಲ ಪಾತ್ರಗಳ ಪರಿಚಯವನ್ನು ತೆರೆದಿಟ್ಟಿದ್ದಾರೆ. ಇಂದು ನಾವೆಲ್ಲ ರಾಮಾಯಣ ಅನ್ನುವಾಗ ಇದೊಂದು ಕೋಮಿನ ಗ್ರಂಥ ಅಥವಾ ಒಂದು ಧರ್ಮದ ಅನುಯಾಯಿಗಳು ಆಧರಿಸುವ ಗ್ರಂಥ ಅಥವಾ ಯಾವುದೋ ಯುಗಾಂತರದಲ್ಲಿ ಪ್ರಸ್ತುತವಾದ ಗ್ರಂಥ, ಇಂದಿನ ಯುಗಕ್ಕೆ ಇದು ಔಟ್ಡೇಟೆಡ್ ಗ್ರಂಥ ಅನ್ನುವಂತಹ ವಿಚಿತ್ರ ಪರಿಕಲ್ಪನೆಗಳನ್ನು ನಾವು ಹೊಂದಿದ್ದೇವೆ. ರಾಮಾಯಣ ಒಂದು ಜಾತಿಗೋಸ್ಕರವಾಗಿ ನಿರ್ಮಾಣವಾದ ಗ್ರಂಥವಲ್ಲ, ರಚಿತವಾದ ಗ್ರಂಥವಲ್ಲ, ಅಥವಾ ಯಾವುದೇ ಒಂದು ನಿರ್ದಿಷ್ಟವಾದ ವ್ಯಕ್ತಿಗಳಿಗೆ ಸೀಮಿತವಾದ ಗ್ರಂಥವೂ ಅಲ್ಲ, ಅಥವಾ ಇವತ್ತೇನೆಲ್ಲ ವಿಮರ್ಶೆಯನ್ನು ಮಾಡ್ತಾರೆ ಅಂತಹ ಯಾವ ಜನಾಂಗವೂ ಕೂಡ ರಚಿಸಿದ ಗ್ರಂಥವಲ್ಲ ರಾಮಾಯಣ. ಒಬ್ಬ ಬೇಡರ ವೃತ್ತಿಯನ್ನು ಮಾಡತಕ್ಕಂತಹ, ಬೇಟೆಯನ್ನು ಆಡುವ ಆ ವ್ಯಕ್ತಿ ತನ್ನ ಪೂರ್ವ ಜನ್ಮದ ಸಂಸ್ಕಾರದ ಹಿನ್ನೆಲೆಯಲ್ಲಿ ಸತ್ಯವಾದ ಯುಗ ಯುಗಾಂತರಗಳ ಪ್ರಸ್ತುತವಾದಂತಹ ಇತಿಹಾಸವನ್ನು ತನ್ನ ಸುವರ್ಣಾಕ್ಷರಗಳಿಂದ ರಚನೆ ಮಾಡಿ ಅದು ಪ್ರಪಂಚಕ್ಕೆ ನೀಡಿರತಕ್ಕಂತಹ ಒಂದು ಮಹಾಗ್ರಂಥವಾಗಿದೆ. ಈ ರಾಮಾಯಣ ಒಂದು ಕಲ್ಪನೆ ಅನ್ನುವಂತಹ ಕಲ್ಪನೆ ನಮ್ಮಲ್ಲಿದೆ. ಆದರೆ ರಾಮಾಯಣ ಯಾವತ್ತೂ ಕೂಡ ಅದು ಇತಿಹಾಸ, ಅದು ನಡೆದದ್ದು, ಸತ್ಯವಾದದ್ದು ಅನ್ನುವಂತಹ ಎಲ್ಲ ಪುರಾವೆಗಳನ್ನು ಕೂಡ ಆಧುನಿಕ
ತಂತ್ರಜ್ಞಾನದ ಯುಗದಲ್ಲಿಯೂ ಕೂಡ ನಾವು ಅದರ ಸತ್ಯತೆಯ ಶೋಧನೆಯನ್ನು ನಾವು ಮಾಡಬಹುದಾಗಿದೆ. ಅದರ ನಮಗೆ ಯಥಾರ್ಥ ಸ್ಥಿತಿ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಅರಿವಿಗೆ ಬರ್ತಾ ಇದೆ. ಇನ್ನು ರಾಮಾಯಣ ಅಂತ ಹೇಳಿದಾಗ ಯಾವುದೋ ಅಣ್ಣ ತಮ್ಮಂದಿರ ಜಗಳ ಅಥವಾ ತಂದೆ ತನ್ನ ಮಡದಿಯರಿಗೆ ನೀಡಿದಂತಹ ವರದ ಒಂದು ವೈಭವೀಕರಣ ಅಥವಾ ಮತ್ಯಾವುದೋ ವಿಚಾರಗಳಿಗೆ ಹೊರಟಂತಹ ಒಂದು ಕಾವ್ಯ ಅಂತ ನಮ್ಮ ಕಲ್ಪನೆ ಇದೆ. ಆದರೆ ರಾಮಾಯಣದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳೇ ಇಲ್ಲ. ಯಾಕೆ ಹೇಳಿದರೆ ರಾಜಕೀಯವಿದೆ, ಪ್ರಜಾವತ್ಸಲತೆ ಎನ್ನುವಂಥದ್ದಿದೆ, ಒಬ್ಬ ಆದರ್ಶ ಅಣ್ಣ ತಮ್ಮನನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥದ್ದಿದೆ, ಒಬ್ಬ ತಮ್ಮ ಅಣ್ಣನ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಅಂತಿದೆ, ಪರಸ್ತ್ರೀಯೊಡನೆ ಒಬ್ಬ ಪರಪುರುಷ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂಥದ್ದಿದೆ, ಮತ್ತು ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯನ್ನು ಯಾವ ರೀತಿ ದಂಡಿಸಬೇಕು ಅನ್ನುವಂಥದ್ದಿದೆ, ಒಳ್ಳೆಯ ಕೆಲಸ ಮಾಡಿದಂಥ ಅವನ ಯಾವ ರೀತಿ ಪ್ರೋತ್ಸಾಹಿಸಬೇಕು ಅಂತಿದೆ, ಜಾತಿ ರಾಜಕಾರಣಗಳನ್ನು ಯಾವ ರೀತಿ ತೊರಿಬೇಕು ಅನ್ನುವಂತಹ ವಿಚಿತ್ರವಾದ ಸಂಘಟನೆಗಳನ್ನು ಸೆರೆ ಹಿಡಿದಂತಹ ಒಂದು ಅದ್ಭುತ ಕೃತಿ ಇದು ರಾಮಾಯಣವಾಗಿದೆ. ಯಾವುದೇ ಒಂದು ಜನಾಂಗದ ಶೋಷಣೆಗೆ ಒಳಪಡುವಂತಹ ಗ್ರಂಥವಲ್ಲ, ಶೋಷಣೆಗೆ ಒಳಪಡಿಸುವಂತಹ ಗ್ರಂಥವೂ ಇದಲ್ಲ. ಇಲ್ಲಿ ಜಾತಿ ಪ್ರಧಾನವನ್ನು ರಾಮಾಯಣದಲ್ಲಿ ತೋರಿಸ್ತೇ ಇಲ್ಲ. ಎಲ್ಲ ಸಮುದಾಯದ ಉತ್ತಮ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಾಸವನ್ನು ತೆರೆದಿಟ್ಟಂತಹ ಮಹಾಕೃತಿ ಇದು ರಾಮಾಯಣವಾಗಿದೆ. ಹೀಗಾಗಿ ಶಬರಿ ತಾನು ತನ್ನ ರಾಜನಾದಂತಹ ಮಹಾಪುರುಷನಾದಂತಹ ರಾಮನ ನಿರೀಕ್ಷಣೆಯಲ್ಲಿದ್ದು ಪ್ರತಿನಿತ್ಯವೂ ಕೂಡ ಆ ಶಬರಿ ತಾನುಂಡು ತನ್ನ ಆ ಫಲದ ರುಚಿಯನ್ನು ಸವಿದು ತನ್ನ ಆ ರಾಮನಿಗೋಸ್ಕರವಾಗಿ ಕಾದಿದ್ದು ಆ ಫಲಗಳನ್ನು ಸಮರ್ಪಿಸುವಂತಹ ವ್ಯಕ್ತಿ ಇಂತಹ ಜಾತಿಯವರು, ಇಂತಹ ಮತದವರು, ಇಂಥವರು ಅಂತಲ್ಲ. ಆಕೆಯಲ್ಲಿರುವಂಥ ಭಾವ, ಆಕೆಯ ಭಕ್ತಿ, ಆಕೆಯ ಪ್ರೀತಿ, ವಾತ್ಸಲ್ಯತೆ ಇವುಗಳನ್ನು ನಾವು ಕಾಣಬೇಕು. ಯಾವುದೇ ಒಂದು ನಾವು ಗ್ರಂಥವನ್ನು ನೋಡುವಾಗ, ಒಂದು ವ್ಯಕ್ತಿಯನ್ನು ನೋಡುವಾಗ, ಒಂದು ವಿಚಾರವನ್ನು ನೋಡುವಾಗ ನಾವು ಕೆಟ್ಟ ದೃಷ್ಟಿಯಿಂದ ನಾವು ಅದನ್ನು ನೋಡ್ತಾ ಹೋದರೆ ನಮಗೆ ಕೆಟ್ಟದೇ ನೆಗೆಟಿವ್ ಥಿಂಗ್ಸೇ ಬರ್ತಾ ಇರುತ್ತೆ. ಆದರೆ ರಾಮಾಯಣದಲ್ಲಿ ರಾಮ ಒಬ್ಬ ಆದರ್ಶ ವ್ಯಕ್ತಿಯಾಗಿ, ಆದರ್ಶ ಪತಿಯಾಗಿ ಆ ಏನೆಲ್ಲ ಒಂದು ಆದರ್ಶ ಗುಣಗಳನ್ನು ಜಗತ್ತಿಗೆ ಸಾರಿದ್ದಾನೆ ಅನ್ನುವಂಥದ್ದನ್ನು ನಾವು ಅವಶ್ಯವಾಗಿ ತಿಳಿಯಬೇಕಾಗಿದೆ. ಇಂತಹ ಒಂದು ಭವ್ಯವಾದ ಕೃತಿ ಅದು ರಾಮಾಯಣವಾಗಿದೆ. ಇನ್ನು ರಾಮಾಯಣದಲ್ಲಿ ಬರುವಾಗ ರಾಮನ ಅನೇಕ ಮಾತುಗಳನ್ನು ನಾವು ಒಂದೊಂದನ್ನು ಹತ್ತಿಕ್ಕಿ ನೋಡಿದಾಗ ಸಮಯ ಬಹಳ ಕಮ್ಮಿ ಇದೆ, ಹೆಚ್ಚು ಉಪನ್ಯಾಸವನ್ನು ನಾವು ಬೆಳೆಸೋದಿಲ್ಲ. ದೇಶದ ಪ್ರೇಮದ ಬಗ್ಗೆ ಇವತ್ತು ನಾವೆಲ್ಲ ವಿದೇಶಕ್ಕೆ ಹೋಗ್ತೇವೆ, ವಿದೇಶದ ಎಲ್ಲ ಆಕರ್ಷಣೆಗಳಿಗೆ ನಾವು ಒಳಪಟ್ಟಿದ್ದೇವೆ. ಆರ್ಥಿಕ, ಅದೇ ರೀತಿಯಾಗಿ ಶೈಕ್ಷಣಿಕ, ಅದೇ ರೀತಿಯಾಗಿ ವೈದ್ಯಕೀಯ ಮತ್ತು ಬೇರೆ ಬೇರೆ ರೀತಿಯಾದ ಸೌಲಭ್ಯಗಳನ್ನು ಆರಿಸಿಕೊಂಡು ವಿದೇಶಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದರೆ ನಮಗೆ ಕಿಂಚಿತ್ತೂ ಕೂಡ ದೇಶದ ಪ್ರೇಮ ಅನ್ನುವಂಥದ್ದು ಅದು ನಮಗೆ ಉಳಿತಾ ಇಲ್ಲ. ನಾವು ದೇಶವನ್ನು ಮರೆತಿದ್ದೇವೆ, ನಮ್ಮ ಹೆತ್ತ ತಾಯಿಯನ್ನು ಮರಿತಾ ಇದ್ದೇವೆ. ಅದೇ ಒಂದು ಹಿನ್ನೆಲೆಯಲ್ಲಿ ರಾಮನ ಮಾತನ್ನು ನಾವು ನೋಡಿದಾಗ ಸೀತಾನ್ವೇಷಣೆಗೋಸ್ಕರವಾಗಿ ಎಲ್ಲ ವಾನರರ ಸಮುದಾಯವನ್ನು ಕಟ್ಟಿಕೊಂಡು ರಾಮ ಲಕ್ಷ್ಮಣರು ಲಂಕೆ ಕಡೆಗೆ ಪ್ರಯಾಣ ಮಾಡಿದಾಗ ಲಂಕೆಗೆ ಹೋಗಿ ರಾವಣನ ಸಂಹಾರವೂ ಆಯಿತು. ಅಲ್ಲಿಂದ ಮರಳಿ ಬರುವಾಗ ಲಕ್ಷ್ಮಣ ಒಂದು ಮಾತನ್ನು ಹೇಳ್ತಾನೆ, ಅಣ್ಣ, ನಿನ್ನ ತಮ್ಮನಾದಂತಹ ಭರತ, ಆ ಭರತನ ತಾಯಿಯ ಒಂದು ಕುಟಿಲತೆಯ ಒಂದು ಪ್ರಯತ್ನದಿಂದ ನಿನಗಾಗುವಂತಹ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ತಪ್ಪಿಸಿ ಆ ಭರತನಿಗೆ ಸಾಮ್ರಾಜ್ಯದ ಒಂದು ಜವಾಬ್ದಾರಿಯನ್ನು ಉಣಬಡಿಸಿದ್ದಾಳೆ. ಇಂತಹ ಒಂದು ಅಯೋಧ್ಯೆಗೆ ಮತ್ತೆ ನಾವು ಮರಳಿ ಹೋಗುವಂತಹ ಪ್ರಯಾಸವ್ಯಾಕೆ? ಒಂದೊಮ್ಮೆ ಹೋಗುವುದಾದರೆ ಇಂಥವರನ್ನೆಲ್ಲ ನೋಡಬೇಕಾ? ನಾವು ನೋಡುವುದಾದರೂ ಕೂಡ ನಿನ್ನ ಪ್ರಕಾರವಾಗಿ ನಿನ್ನ ಪ್ರೀತಿಯ ತಮ್ಮ ಭರತ, ಆ ಭರತನಿಗೆ ನೀನು ನೀಡಿದಂತಹ ಅವಕಾಶವನ್ನು ಮತ್ತೆ ಮರಳಿ ನೀನು ಹೋದರೆ, ನೀನು ಜ್ಯೇಷ್ಠ ಪುತ್ರ, ನಿನಗೆ ಮತ್ತೆ ಆ ಅಧಿಕಾರದ ದಾಹದಿಂದ ನೀನು ಬಂದಿದ್ದಿ ಅನ್ನುವಂತಹ ಒಂದು ಆಪಾದನೆ ನಿನ್ನ ಮೇಲೆ ಬರ್ತದೆ. ಭರತನಿಗೆ ಈಗಿರುವಂತಹ ಸಾಮ್ರಾಜ್ಯದ ಸೌಖ್ಯದ ವಂಚನೆ ಅನ್ನುವಂಥದ್ದಾಗತ್ತೆ.
ಹಾಗಾಗಿ ಮತ್ತೆ ನಾವು ಮರಳಿ ಅಯೋಧ್ಯೆಗೆ ಹೋಗೋದು ಬೇಡ ಅಂತ ಲಕ್ಷ್ಮಣ ಪರಿಪರಿಯಿಂದ ರಾಮನಿಗೆ ಅದನ್ನು ಕನ್ವಿನ್ಸ್ ಮಾಡ್ತಾನೆ. ಇದೋ ಈ ಲಂಕೆಯಾದರೂ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿಂದ ಕೂಡಿರತಕ್ಕಂಥದ್ದು, ಅತ್ಯಂತ ಶ್ರೀಮಂತವಾದದ್ದು. ಇಲ್ಲಿರುವ ಗೋಡೆ, ಇಲ್ಲಿರುವ ಕಂಬಗಳು, ಇಲ್ಲಿರುವ ನೆಲದ ಹಾಸು ಎಲ್ಲವೂ ಕೂಡ ಸುವರ್ಣಮಯವಾದದ್ದು. ಹೀಗಿರುವಾಗ ಇಷ್ಟು ಐಷಾರಾಮಿಯಾದಂತಹ ಬದುಕು, ಐಷಾರಾಮಿಯಾದಂತಹ ಒಂದು ದೇಶ ಸ್ಥಳ ನಮಗೆ ಮತ್ತೆ ಸಿಗುವುದಿಲ್ಲ. ಹಾಗಾಗಿ ನಾವು ಮರಳಿ ಅಯೋಧ್ಯೆಗೆ ಹೋಗೋದು ಬೇಡ ಅಂತ ಲಕ್ಷ್ಮಣ ತನ್ನ ವಾದವನ್ನು ಬಲವಾಗಿ ಮುಂದಿಟ್ಟ. ರಾಮ ಹೇಳ್ತಾನೆ, ನಾನು ಅಯೋಧ್ಯೆಗೆ ಹೋಗೋದು ಭರತನ ರಾಜ್ಯವನ್ನು ಕಸಿದುಕೊಳ್ಳಕ್ಕಲ್ಲ, ಅಥವಾ ಮತ್ಯಾವುದೋ ಕಾರ್ಯಕ್ಕೆ ನಾನು ಅಲ್ಲಿ ಹೋಗ್ತಾ ಇಲ್ಲ, ನನ್ನ ರೈಟ್ಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಲಕ್ಷ್ಮಣ, ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಬಂಗಾರದ ಮಯವಾದಂತಹ ಈ ಎಲ್ಲ ಸಂಪದ್ಭರಿತವಾದಂತಹ ಈ ಲಂಕೆ ನನಗೆ ಇಷ್ಟವಾಗೋದಿಲ್ಲ ಅಂತಂದರೆ, ಯಾಕೆ ಇಷ್ಟವಾಗೋದಿಲ್ಲ? ಆ ದೇಶದ ಬಗ್ಗೆ ಅಲರ್ಜಿಯೋ ಅಥವಾ ದೇಶದ ಬಗ್ಗೆ ಮತ್ಯಾವುದೋ ದ್ವೇಷ ಭಾವನೆಯೋ ಅಲ್ಲ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಇದೊಂದು ಮಾತು ಸಾಕು. ರಾಮನ ದೇಶ ಪ್ರಜ್ಞೆ, ದೇಶಭಕ್ತಿ, ಅದಕ್ಕೆ ರಾಮನ ಮಾತು ಉತ್ತರ. ನಾನು ಅಯೋಧ್ಯೆಗೆ ಹೋಗ್ತೇನೆ, ನನ್ನ ತಮ್ಮನಾದಂತಹ ಭರತನೇ ರಾಜ್ಯವನ್ನು ಭಾರ ಮಾಡಲಿ, ಅವನ ಆಡಳಿತ ಮಾಡಲಿ, ಆದರೆ ನಾನು ಅಯೋಧ್ಯೆಗೆ ಹೋಗೋದು ನನ್ನ ರೈಟ್ಸಿಗೋಸ್ಕರವಾಗಿ ಹೋಗಲಿಲ್ಲ ಲಕ್ಷ್ಮಣ. ನಾನು ಹುಟ್ಟಿದ ನೆಲ, ನನ್ನ ಹೆತ್ತ ತಾಯಿ ನನಗೆ ಸ್ವರ್ಗಕ್ಕಿಂತ ಮಿಗಿಲು. ಆದ್ದರಿಂದ ಸಕಲ ಸಂಪದ್ಭರಿತವಾದಂತಹ ಈ ದೇಶವನ್ನು ನಾನು ಇಷ್ಟಪಡೋದಿಲ್ಲ ಅಂತ ರಾಮ ಹೇಳಿದ. ಹೀಗೆ ಒಂದೊಂದು ಮಾತನ್ನೂ ನಾವು ನೋಡಿದಾಗ ರಾಮನ ಆದರ್ಶಗಳು ನಮಗೆ ಸಾರ್ವಕಾಲಿಕ ಪ್ರಸ್ತುತ ಅನ್ನುವಂಥ ಭಾವನೆ ನಮಗೆ ಗೊತ್ತಾಗ್ತದೆ. ಇವತ್ತು ಒಬ್ಬ ಆದರ್ಶ ರಾಜಕಾರಣಿಗಳು ಅಂತ ನಾವು ನೋಡ್ತೇವೆ. ಮತ ಚಲಾವಣೆಯ ಮುಂದೆ ನಮಗೆಲ್ಲ ಮತದಾರರೇ ದೇವರು. ಮತ ಚಲಾವಣೆಯಾಗಿ ನಾವು ಚುನಾಯಿತರಾದ ಮೇಲೆ ನಮಗೆ ಮತದಾರರ ಗೊಡವೆ ನಮಗಿಲ್ಲ. ಆದರೆ ರಾಮನಂತಹ ಪ್ರಜಾವತ್ಸಲರು ಯಾವಾಗಲೂ ಕೂಡ, ಇವತ್ತು ನಮ್ಮ ಚುನಾಯಿತರಾದಂತಹ ಪ್ರತಿನಿಧಿಗಳು ಚುನಾವಣೆ ಆದ ನಂತರದಲ್ಲಿ ನಾವು ಅವರನ್ನು ಹೋಗಿ ಕಂಡಾಗ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾರೆ, ನಮ್ಮೊಡನೆ ಮಾತನಾಡೋದಿಲ್ಲ, ನಮ್ಮ ಸಮಸ್ಯೆಯನ್ನು ಕೇಳೋದಿಲ್ಲ, ಸಮಸ್ಯೆಯನ್ನು ತೀರಿಸೋದಿಲ್ಲ. ಇದಕ್ಕೂ ಮಿಗಿಲಾಗಿ ಒಂದೊಮ್ಮೆ ಅವರ ಬದಿಯಲ್ಲಿ ನಾವು ಹೋಗಲಿಕ್ಕೆ ಹೋದರೆ ನಮ್ಮನ್ನು ಸೆಕ್ಯೂರಿಟಿ ಅವರು ಎಳೆದು ಬಿಡ್ತಾರೆ. ಆದರೆ ರಾಮನ ರಾಜ್ಯಭಾರ ಹೇಗಿತ್ತು ಅಂತಂದರೆ, ಅವನು ಸ್ಮಿತಪೂರ್ವಾಭಾಷಿ. ಎಲ್ಲರನ್ನ ಕಂಡು ತಾನೊಂದು ದೊಡ್ಡ ವ್ಯಕ್ತಿ, ತಾನು ರಾಜ, ತಾನು ಸಂಪದ್ಭರಿತನಾದಂಥ ವ್ಯಕ್ತಿ ಅನ್ನುವಂಥ ಯಾವ ಇಗೋ ಇಲ್ಲದೆ ಇರತಕ್ಕಂತಹ ಸರಳವಾದ ವ್ಯಕ್ತಿತ್ವ, ಸುಂದರವಾದ ವ್ಯಕ್ತಿತ್ವ ಆ ರಾಮನದ್ದು. ಹಾಗಾಗಿ ಸಾಮಾನ್ಯ ಜನರ ಜೊತೆಯಲ್ಲಿಯೂ ಕೂಡ ತಾನೇ ಮೊದಲು ತನ್ನ ನಗುಮುಖದ ಮಾತಿನಿಂದ, ನಗುಮುಖದಿಂದ ಅವರನ್ನು ತಾನು ತನ್ನ ಕಡೆಗೆ ಬರಮಾಡಿಕೊಳ್ತಾ ಇದ್ದಂತೆ. ಆ ನಗುಮುಖವನ್ನು, ಆ ಹಾಸ್ಯ, ಈ ಒಂದು ಸ್ಮಿತಭಾಷಿತ್ವವನ್ನು ಮೂಲಕವಾಗಿ ಅವರೆಲ್ಲ ಕಷ್ಟಗಳನ್ನು ಪರಿಹರಿಸ್ತಾ ಇದ್ದಂತೆ. ಇಂತಹ ಅನೇಕ ಗುಣಗಳು, ಅಸಂಖ್ಯ ಗುಣಗಳು, ಅವುಗಳ ಗಣಿ ಶ್ರೀರಾಮನಾಗಿದ್ದಾನೆ. ಹಾಗಾಗಿ ಇವತ್ತಿನ ಯಾವುದೇ ಚುನಾಯಿತ ವ್ಯಕ್ತಿಗಳಾಗ್ಬೋದು ಅಥವಾ ಯಾವುದೇ ದೇಶದ ಪ್ರಮುಖ ವ್ಯಕ್ತಿಗಳಾಗ್ಬೋದು, ಕೇವಲ ಕೆಲವು ವರ್ಷಗಳ ನೆನಪಿನಲ್ಲಿ ಬಲಾತ್ಕಾರಕ್ಕೆ ಉಳಿಯುವಂತಹ ವ್ಯಕ್ತಿತ್ವವಾದರೆ, ಯುಗ ಯುಗಗಳ ಒಂದು ವ್ಯಕ್ತಿತ್ವ, ಯುಗ ಯುಗಗಳಿಂದಲೂ ಕೂಡ ಎಲ್ಲರಿಂದ ಸ್ತುತ್ಯನಾಗಿ, ಸಾರ್ವಕಾಲಿಕ ಪ್ರಸ್ತುತನಾಗಿ, ಔಟ್ಡೇಟೆಡ್ ಆಗದೆ ಇವತ್ತೂ ಉಳಿದಿರುವಂತಹ ವ್ಯಕ್ತಿತ್ವ ಅಂದರೆ ಅದು ರಾಮನ ವ್ಯಕ್ತಿತ್ವ. ಹಾಗಾಗಿ ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ ಹೇಳಿದಂತೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನುವಂತಹ ಒಂದಕ್ಕೆ ಎಕ್ಸಾಂಪಲ್, ಒಂದು ದೃಷ್ಟಾಂತ ಅದು ರಾಮ. ಒಬ್ಬ ವ್ಯಕ್ತಿ ಹೇಗಿರಬಾರದು ಅನ್ನೋದಕ್ಕೆ, ಅದಕ್ಕೆ ವ್ಯತಿರೇಕವಾಗಿ ಯಾರು ಅಂತಂದರೆ ಅದು ರಾವಣ ಅಂತಂದಿದ್ದಾರೆ. ಹೀಗಾಗಿ ರಾಮ ರಾವಣರ ಒಂದು ಸಾಮ್ಯವನ್ನು ನಾವು ಯಾವುದರಲ್ಲಿ ತಗೊಳ್ಬೇಕು ಅಂತಂದರೆ, ಇರಬಾರದು ಅನ್ನೋದರಲ್ಲಿ ರಾವಣನ, ಇರಬೇಕು ಅನ್ನುವಂತಹ ವಿಷಯದಲ್ಲಿ ರಾಮನ ಒಂದು ಗುಣಗಳನ್ನು, ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಂಡು ನಿಜವಾಗಲೂ ಕೂಡ ಇವತ್ತು ನಮಗೆ ರಾಮನ ಆದರ್ಶಗಳು, ರಾಮನ ರಾಜ್ಯ, ರಾಮನ ಪರಿಪಾಲನೆ, ಅದೇ ರೀತಿಯಾಗಿ ರಾಮನ ಕೌಟುಂಬಿಕ ಒಂದು ವ್ಯವಸ್ಥೆ, ರಾಮನ ಒಂದು ಟೌನ್ ಪ್ಲಾನಿಂಗ್ ಆಗ್ಬೋದು, ಆ ವಂಶದ ವಿಶೇಷವಾದಂತಹ ಜನಮೆಚ್ಚುಗೆ, ಇದೆಲ್ಲವೂ ಕೂಡ ಇವತ್ತಿಗೆ ನಮಗೆ ಪ್ರಸ್ತುತವಾದದ್ದು. ಕೇವಲ ರಾಮ ಮಾತ್ರ ಅಲ್ಲ, ಆ ವಂಶದ ಎಲ್ಲ ಹಿರಿಯರು ಕೂಡ. ಕಾಳಿದಾಸರು ಒಂದು ಮಾತನ್ನು ಆಡ್ತಾರೆ,
ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಇರಬೇಕು ಅಂತಂದರೆ, ಇವತ್ತು ನಮಗೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸದ ಕೊರತೆ, ಯೌವನದಲ್ಲಿ ನಾವು ಕೇವಲ ವಿಷಯ ಲೋಲುಪರಾಗಿದ್ದೇವೆ, ಜೀವನದ ಉದ್ದದಕ್ಕೂ ಕೂಡ ನಾವು ವಿಷಯ ಲೋಲುಪರಾಗಿದ್ದೇವೆ. ಯಾವ ಕಾಲದಲ್ಲಿಯೂ ಯಾವ ಅವಸ್ಥೆಯಲ್ಲಿಯೂ ನಮಗೆ ನಮ್ಮ ಅರಿವು ಅಥವಾ ನಮ್ಮ ಕರ್ತವ್ಯದ ಪ್ರಜ್ಞೆ ಅಥವಾ ನಮಗೆ ವೈರಾಗ್ಯ ಇದು ಇಲ್ಲವೇ ಇಲ್ಲ. ಅದಕ್ಕೆ ಕಾಳಿದಾಸರು ಒಂದು ಮಾತನ್ನು ಹೇಳ್ತಾರೆ, ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ದಾರಸಂಗ್ರಹ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ ಎಂಬುದಾಗಿ ಇಡೀ ರಘುವಂಶದ ಎಲ್ಲ ವ್ಯಕ್ತಿಗಳು, ಎಲ್ಲ ರಾಜರುಗಳು ಬಾಲ್ಯದಲ್ಲಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ಅಭ್ಯಾಸ ಮಾಡ್ತಾ ಇದ್ರಂತೆ. ಮತ್ತೆ ಯೌವನೇ ವಿಷಯೇಷಿಣಾಂ, ಯೋಗ್ಯವಾದ ಅನಿಷಿದ್ಧವಾದ ವಿಷಯ ಸುಖವನ್ನು ಯೌವನದಲ್ಲಿ ಅವರು ಅನುಭವಿಸ್ತಾ ಇದ್ರಂತೆ. ವಾರ್ಧಕೆ ಮುನಿವೃತ್ತೀನಾಂ, ವಾರ್ಧಕ್ಯ ಬಂದಾಗ ಮುನಿಗಳಂತೆ ತಪಸ್ಸಿನಲ್ಲಿ ಮತ್ತು ಭಗವಂತನ ವಿಶೇಷವಾದ ಪ್ರಾರ್ಥನೆಯಲ್ಲಿ, ದೇಹದಂಡನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರಂತೆ. ಯೋಗೇನಾಂತೆ ತನುತ್ಯಜಾಂ, ಯೋಗ ಶಕ್ತಿಯಿಂದ ಕೊನೆಗೆ ತಮ್ಮ ಜೀವನವನ್ನು ಮುಕ್ತಾಯಗೊಳಿಸ್ತಾ ಇದ್ರಂತೆ. ಇವತ್ತು ನಾವು ಇದಕ್ಕೆಲ್ಲ ವ್ಯತಿರಿಕ್ತವಾಗಿದ್ದೇವೆ. ನಮಗೆ ಜೀವನದ ಉದ್ದಕ್ಕೂ ಕೂಡ ವಿಳಾಸದ ಜೀವನ, ಪರಕೀಯರ ವಸ್ತುಗಳ ಬಗ್ಗೆ, ಪರಕೀಯರ ವಿಷಯದ ಬಗ್ಗೆ, ಇವುಗಳ ಬಗ್ಗೆಯೇ ನಮ್ಮ ಒಂದು ದಿನಚರಿ. ಆದರೆ ವಿದ್ಯಾಭ್ಯಾಸದ ಕಡೆಗೆ ಆಗ್ಬೋದು, ಮತ್ತು ಮುನಿವೃತ್ತಿಯ ಬಗ್ಗೆ ಆಗ್ಬೋದು, ತ್ಯಾಗದ ಒಂದು ಮಹತ್ವ ಇವ್ಯಾವುದನ್ನು ಕೂಡ ನಾವು ಬಲ್ಲವರಲ್ಲ, ಅದನ್ನು ಮಾಡುವವರೂ ಅಲ್ಲ. ಹಾಗಾಗಿ ರಘುವಂಶದ ರಾಜರಿಗೂ ರಘುವಂಶದ ತಿಲಕನಾದಂತಹ ರಾಮನಿಗೂ ನಮಗೂ ಇಂದಿನ ಜಗತ್ತಿನಲ್ಲಿರ್ತಕ್ಕಂತಹ ಇತರ ಪ್ರಮುಖ ಜನಪ್ರತಿನಿಧಿಗಳಿಗೂ ಇರುವಂತಹ ವ್ಯತ್ಯಾಸ ಇದಾಗಿದೆ. ಅಂತಹ ಭವ್ಯವಾದ, ಸುಂದರವಾದ, ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಹೊರಹೊಮ್ಮಿಸುವಂತಹ ವ್ಯಕ್ತಿ ಅದು ರಾಮ. ಅಂತಹ ರಾಮನ ಸಂಪೂರ್ಣವಾದಂತಹ ಒಂದು ವ್ಯಕ್ತಿತ್ವವನ್ನು ತೆರೆದಿಡುವಂತಹ ಕೃತಿ ಅದು ರಾಮಾಯಣ ಕೃತಿ. ಈ ರಾಮಾಯಣಕ್ಕೆ ನೂರಾರು ಜನ ಇದನ್ನು ಹಾಡಿ ಹೊಗಳಿದ್ದಾರೆ, ರಚನೆ ಮಾಡಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಈ ರಾಮಾಯಣ ಕೃತಿಗಳು ಹೊರಬಂದಿದ್ದಾವೆ. ಸಂಸ್ಕೃತ ಪ್ರಪಂಚದಲ್ಲಿ ಅನೇಕ ಕೃತಿಗಳು, ನೂರಾರು ಸಂಖ್ಯೆಯ ಕೃತಿಗಳು ಹೊರಬಂದಿದ್ದಾವೆ. ಇಷ್ಟು ಬಂದರೂ ಕೂಡ ಇವತ್ತಿಗೂ ರಾಮಾಯಣದ ಪರಿಪೂರ್ಣತೆ, ಪರಿಪೂರ್ಣವಾದ ಭಾವ ಅನ್ನುವಂಥದ್ದು ನಮಗೆ ಜೀರ್ಣಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅಂತಂದರೆ ಆ ರಾಮಾಯಣದ ಅರ್ಥ ವೈಶಾಲ್ಯ ಅದು ಎಷ್ಟಿದೆ ಅಂತ ಇದನ್ನು ನಾವು ಗಮನಿಸಬೇಕು. ಇದಕ್ಕೆ ಕನ್ನಡದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ರಾಮಾಯಣದ ಭಾರವನ್ನು ಕಂಡು ಫಣಿರಾಯ ತಿಣುಕಿದ ಅಂತ ಇದ್ದಾರೆ. ರಾಮಾಯಣದ ಎಲ್ಲ ರೀತಿಯ ಅದರ ಮಹತ್ವವನ್ನು ಕಂಡು ಅದನ್ನು ಜೀರ್ಣಿಸಿಕೊಳ್ಳಕ್ಕಾಗದರೆ ಆ ಫಣಿರಾಯ ಆದಿಶೇಷ ತಿಣುಕಿದ ಎಂಬುದಾಗಿ ಹೇಳ್ತಾರೆ. ಅಂತಂದಮೇಲೆ ನಮ್ಮ ನಿಮ್ಮಂತಹವರು ಈ ರಾಮಾಯಣದ ಬಗ್ಗೆ ಸಮಗ್ರವಾಗಿ ತಿಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗೇಂತೇಳಿ ಈ ರಾಮಾಯಣವನ್ನು ತಿಳಿದೇ ನಾವು ಬಿಡಲಿಕ್ಕೂ ಸಾಧ್ಯವಿಲ್ಲ. ಶಿಕ್ಷಣದ ಪದ್ಧತಿಯಲ್ಲಾಗ್ಬೋದು, ಅದೇ ರೀತಿಯಾಗಿ ಲೋಕನೀತಿಯಲ್ಲಿ ಆಗ್ಬೋದು, ಎಲ್ಲದರಲ್ಲಿಯೂ ನಾವು ರಾಮಾಯಣದ ಮಹತ್ವವನ್ನು ಅಳವಡಿಸಿಕೊಂಡಾಗ ನಿಜವಾದ ರಾಮರಾಜ್ಯ, ನಿಜವಾದ ರಾಮನ ವ್ಯಕ್ತಿತ್ವ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಕೂಡ ಮೂಡತ್ತೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂತಹ ರಾಮಾಯಣದ ಕಾಲಕಾಲದ ವ್ಯಾಖ್ಯಾನಗಳು, ರಚನೆಗಳು ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು, ಅದೇ ರೀತಿಯಾಗಿ ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯವರು, ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರು 24,000 ಶ್ಲೋಕದ ರಾಮಾಯಣವನ್ನು ಕೇವಲ 11 ಶ್ಲೋಕಗಳಲ್ಲಿ ರಾಮಾಯಣವನ್ನು ಸಂಗ್ರಹ ಮಾಡಿ ಅದನ್ನು ನಮಗೆ ನೀಡಿದ್ದಾರೆ. ಅಂತಹ ಮಹತ್ತರವಾದ ಕೃತಿಗಳು ರಾಮಾಯಣದ ಮೇಲೆ ಎಷ್ಟು ಬಂದರೂ ಕೂಡ ಅದು ಇನ್ನೂ ಕಮ್ಮಿ ಅನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ತಾ, ಈಗ ಪ್ರಸ್ತುತ ಭಾವರಾಮಾಯಣ ಅನ್ನುವಂತಹ ಭವ್ಯವಾದ ಕೃತಿಯನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಇದರ ಬಗ್ಗೆ ಮಹತ್ವ, ಅಭಿಲಾಷೆ, ಆಸಕ್ತಿ ಇವುಗಳು ಮೂಡುವ ರೀತಿಯಲ್ಲಿ ನಮ್ಮ ರಾಮಚಂದ್ರಾಪುರ ಮಠದ ಸ್ವಾಮಿಗಳವರು, ರಾಘವೇಶ್ವರ ವಾಸರಿದಿ ಸ್ವಾಮಿಗಳವರು ಬಹಳ ಚೆನ್ನಾಗಿ ಸುಂದರವಾಗಿ ಅದನ್ನು ರೂಪಿಸಿದ್ದಾರೆ. ಇದುವರೆಗೂ ರಾಮಾಯಣದ ಲೇಖನಗಳು, ಪುಸ್ತಕಗಳು, ಅನುವಾದಗಳು ಬಂದಂತಹ ಶೈಲಿಯೇ ಬೇರೆ. ಇದೇ ಒಂದು ಪ್ರತ್ಯೇಕವಾದ ಶೈಲಿಯಲ್ಲಿ ಬಂದಿರತಕ್ಕಂಥ ಈ ಕೃತಿ, ಇಂತಹ ಕೃತಿಯ ರಚನೆ ಭಗವಂತ ಅವರಿಂದ ಮಾಡಿಸಿದ್ದಾರೆ ಎಂಬುದನ್ನು ನಾವು ಅತ್ಯಂತ
ಅಭಿಮಾನದಿಂದ ಅಭಿನಂದಿಸಿ ಅವರಿಗೆ ಮತ್ತೆ ಅವರ ಮೂಲಕವಾಗಿ ಮುಂದೆ ಇನ್ನೂ ಮಹತ್ತರವಾದ ಅನೇಕ ಕೃತಿಗಳು ಹೊರಬರಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇದರ ಪ್ರಕಾಶನ ಇದು ನಿಜವಾಗಲೂ ಭಾವರಾಮಾಯಣದ ಪ್ರಕಾಶನವೇ ಇದಾಗಿದೆ. ಯಾಕೆ ಹೇಳಿದರೆ, ರಾಮಾಯಣದ ಭಾಷೆ ಯಾವುದಾಗ್ಬೋದು, ಬರೆದವರು ಯಾರು ಆಗ್ಬೋದು, ಆದರೆ ನಿಜವಾಗಲೂ ಆ ರಾಮಾಯಣದಲ್ಲಿರತಕ್ಕಂಥ ಭಾವವನ್ನು ನಾವು ಗ್ರಹಿಸಬೇಕು. ಭಗವಂತನಿಗೆ ಜಾತಿಯೋ ಮತವೋ ಭಾಷೆಯೋ ಮತ್ಯಾವುದೋ ಭಗವಂತನಿಗೆ ಪ್ರಧಾನವಲ್ಲ. ಭಾವಗ್ರಾಹಿ ಜನಾರ್ದನ ಎಂಬುದಾಗಿ ಹೇಳಿದಂತೆ ಅದರಲ್ಲಿರುವ ಭಾವವನ್ನು ಭಗವಂತ ಗ್ರಹಣ ಮಾಡ್ತಾನೆ, ಆಧರಿಸ್ತಾನೆ. ಅಂತಹ ಭಾವಗ್ರಾಹಿ ಜನಾರ್ದನನಾಗಿರತಕ್ಕಂತಹ ವ್ಯಕ್ತಿ ಇವತ್ತು ಭಾವರಾಮಾಯಣದ ಪ್ರಕಾಶನವನ್ನು ಒಬ್ಬ ಮುಸಲ್ಮಾನ್ ಸಮುದಾಯದ ಪ್ರಕಾಶಕರು ಇದನ್ನು ಪ್ರಕಾಶನ ಪಡಿಸ್ತಾ ಇದ್ದಾರೆ ಅಂತಂದರೆ ಇದು ನಿಜವಾಗಲೂ ಕೂಡ ಭಾವರಾಮಾಯಣ ಅಂತ ನಾವು ಅದನ್ನು ಶತಶಃ ತಿಳಿಸ್ತಾ, ಶ್ರೀಪಾದಂಗಳವರನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಗ್ರಂಥದ ಹೊರಬರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾಗಿರ್ತಕ್ಕಂಥ ಎಲ್ಲರನ್ನೂ, ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು ಉತ್ತಮ ಸಾಹಿತಿಗಳು. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ಗುಲ್ಬರ್ಗ ಪ್ರಾಂತದಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ. ಒಳ್ಳೆಯ ಲೇಖಕರು, ಅನೇಕ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಅದೇ ರೀತಿಯಾಗಿ ನಮ್ಮ PS ಕಾಲೇಜಿನ ಉಪಕುಲಪತಿಗಳಾಗಿರ್ತಕ್ಕಂಥ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಇಂತಹ ಉತ್ತಮ ಕಾರ್ಯಕ್ಕೆ ಒಂದು ವೇದಿಕೆಯನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಈ ಸಂಸ್ಥೆ ಕಾರಣವಾಗಿದೆ. ಇದರ ಮುಖ್ಯಸ್ಥರಾದಂತಹ ದೊರೆಸ್ವಾಮಿ ಅವರನ್ನು ಕೂಡ ನಾವು ಅಭಿನಂದಿಸಿ, ಪ್ರಕಾಶಕರಾಗಿರ್ತಕ್ಕಂಥ ಜಮೀರ್ ಮತ್ತು ಅವರ ದಂಪತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ, ವೇದಿಕೆಯ ಮುಂಭಾಗದಲ್ಲಿ ಅನೇಕ ಗಣ್ಯರಿದ್ದಾರೆ, ಮಾಧ್ಯಮದ ಮಿತ್ರರಿದ್ದಾರೆ, ಅದೇ ರೀತಿಯಾಗಿ ಕಲಾಭಿಮಾನಿಗಳು, ಸಾಹಿತ್ಯದ ಅಭಿಮಾನಿಗಳು, ವಿದ್ವಾಂಸರುಗಳು, ಎಲ್ಲ ಸಜ್ಜನರು ಇಲ್ಲಿ ಸಮ್ಮಿಲಿತರಾಗಿದ್ದಾರೆ. ಎಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ. ಭಗವಂತನ ರಾಮನ ಆದರ್ಶಗಳು ನಮಗೆಲ್ಲರಿಗೂ ಕೂಡ ಯಾವಾಗಲೂ ಕೂಡ ಆಚರಣೆಗೆ ಬರುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ, ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದವನ್ನು, ಕೃಪೆಯನ್ನು ತಮ್ಮೆಲ್ಲರಿಗೂ ಈ ಮೂಲಕ ರವಾನಿಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.